4 ಎಕರೆ ಇದೆ, 1700 ಗಿಡ ಇದೆ. ಸ್ವಲ್ಪ ಐಡೆಂಟಿಸಿಟಿ ಕ್ರಾಪ್ ಮಾಡಿದ್ದೀವಿ. ಇದು ಫಸ್ಟ್ನೇ ಕ್ರಾಪಲ್ಲೇ ನಾವೆಲ್ಲ 25 kg ನಾವು ಫಸ್ಟ್ ಕ್ರಾಪಲ್ಲೇ ತೊಗೊಂಡಿದ್ದೀವಿ. 4th 50 kg 60 kgವರೆಗೂ ತೊಗೊಂಡಿದ್ದೀವಿ ನಾವು. ಮೇನ್ ಇದರಲ್ಲಿ ಬರೋದೇ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟು, ವಾಟರ್ ಮ್ಯಾನೇಜ್ಮೆಂಟು. ಇವೆರಡು ಕರೆಕ್ಟಾಗಿ ಮಾಡಿದ್ರೆ ಸ್ವಲ್ಪ ದಾಳಿಂಬೆ ಗಿಡದಲ್ಲಿ ರೈತರು ಯಶಸ್ವಿ ಆಗ್ಬೋದು ಅಂತ. ಎಲ್ಲ ಕ್ರಾಪ್ದು ಒಂದೊಂದು ಶೆಡ್ಯೂಲ್ ಇರುತ್ತೆ, ಏನೇನು ಗೊಬ್ಬರಗಳು ಕೊಡಬೇಕು ಅಂತ. ಅದನ್ನು ನಾವು ಫಾಲೋ ಮಾಡಬಾರ್ದು. ಕಾರಣ ಏನಂದರೆ ಮಣ್ಣು ಈ ಊರಿಂದ ಊರಿಗೆ ಅಥವಾ ತಾಲೂಕಿಂದ ತಾಲೂಕಿಗೆ ಮಣ್ಣು ಡಿಫ್ರೆನ್ಸ್ ಇರ್ತದೆ. ಔಷಧಿಯಲ್ಲಿ 2 ಭಾಗ ಇರುತ್ತೆ, ಒಂದು ಸಿಸ್ಟಮೆಟಿಕ್ಕು, ಒಂದು ಕಾಂಟ್ಯಾಕ್ಟು. ಪ್ರಪಂಚ ವಿಶಾಲವಾಗಿದೆ, ಒಳ್ಳೊಳ್ಳೆ ಕೃಷಿ ಪಂಡಿತರು ಇದ್ದಾರೆ. ಬಟ್ ನಮ್ಮ ರೈತರ ಹತ್ರ ಜ್ಞಾನ ಇದ್ದರೂ ಜೊತೆಗೆ ವಿಜ್ಞಾನ ಬೇಕೇ ಬೇಕು. ವಿಜ್ಞಾನ ಎರಡೂ ಸೇರಿಕೊಂಡು ನಾವು ವೈಜ್ಞಾನಿಕವಾಗಿ ಏನಾದರೂ ಬೆಳೆದ್ರೇ ಅದಕ್ಕೆ ನಾವು ಉತ್ತಮ ಫಲನ ಪಡೀಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಇಚ್ಛೆ. ಈಗ ಅದು ವೈನ್ ಮಾಡಲಿಕ್ಕೆ ಕೂಡ ಒಂದು ಟೆಕ್ನಾಲಜಿ ಇದೆ. ಈಗ ನಾವು ಗ್ರೇಪ್ಸಲ್ಲಿ ಫೇಮಸ್ ಆಗಿದೆ, ಇದು ದಾಳಿಂಬೆಲ್ಲೂ ಅದೇ ಥರ ಆಗಿದೆ. ಆ ದಿಕ್ಕಿನಲ್ಲಿ ನಾವು ಸರ್ಕಾರದ ಜೊತೆ ನಾವು ಮಾತನಾಡ್ತಾ ಇದ್ದೀವಿ. ಆ ವೈನ್ ಡಿಸ್ಟಿಲರಿ ಕಂಪ್ನಿ ಜೊತೆನೂ ಇದ್ರ ಮಹತ್ವನ, ಇದು ನಾನ್ ಪ್ರಾಫಿಟಬಲ್ ಸಂಸ್ಥೆ ನಮ್ಮದು ಸಂಘ. ಅಂದರೆ ಯಾವುದೇ ಬಿಸ್ನೆಸ್ ಇಲ್ಲ, ಓನ್ಲಿ ರೈತರಿಗೆ ಜ್ಞಾನ, ತಂತ್ರಜ್ಞಾನ, ವಿಜ್ಞಾನ